ನಮಸ್ಕಾರ ಪ್ರಿಯ ವೀಕ್ಷಕರೇ. 2026ನೇ ಇಸ್ವಿಯ ಯುಗಾದಿಯ ವರ್ಷ ಭವಿಷ್ಯ. ಈ ವರ್ಷ ಯಾರಿಗೆ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಮೊದಲನೇ ಬಾರಿಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಭೇಟಿ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಡಕುಗಳು ಉಂಟಾಗಿದ್ರೆ ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿನ ಸಮಸ್ಯೆಗಳು ಎದುರಾಗಿದ್ರೆ ಅದಕ್ಕೆ ಪರಿಹಾರ ಬೇಕು ಅನ್ನುವಂತಹದ್ದಾದ್ರೆ ಖಂಡಿತವಾಗಿ ನಿಮಗೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅನ್ನುವಂಥದ್ದು ಇಲ್ಲಿ ಸಿಗ್ತದೆ. ಹಾಗಾಗಿ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಿ ಅಥವಾ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಇನ್ನು 2026ನೇ ಇಸ್ವಿಯ ಈ ಒಂದು ನೂತನ ಸಂವತ್ಸರ ಯಾವುದು ಆರಂಭ ಆಗ್ತಾ ಇದೆ, ಅದರ ಒಂದು ಗ್ರಹ ಸ್ಥಿತಿಗಳು ಹೇಗಿದೆ, ಸುಮ್ಮನೆ ಬ್ರೀಫ್ ಆಗಿ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಈ ಒಂದು ವರ್ಷದ ಒಂದು ನೂತನವಾದಂತಹ ಸಂವತ್ಸರ ಯಾವ್ದಪ್ಪ ಅಂದ್ರೆ ಅದೇ ಪರಾಭಾವ ಸಂವತ್ಸರ. ಪರಾಭಾವ ನಾಮ ಸಂವತ್ಸರ ಅನ್ನುವಂತಹದ್ರ ಅರ್ಥ ಏನಪ್ಪಾ, ಅದರ ಒಂದು ಹೆಸರಿನಲ್ಲೇ ಇರುವ ಹಾಗೆ ಅವಮಾನಕರ ಸೋಲು ಅಥವಾ ಸೋಲಿನ ಪರಿಸ್ಥಿತಿ ಅನ್ನುವಂತಹದ್ದು. ಈ ಒಂದು ವರ್ಷದಲ್ಲಿ ಈ ರೀತಿಯಾದಂತಹ ಸಂವತ್ಸರದ ಒಂದು ಪ್ರಭಾವ ಅನ್ನುವಂಥದ್ದು ರಾಜಕೀಯ ವ್ಯಕ್ತಿಗಳ ಮೇಲೆ, ವಿವಿಧ ರಾಜಕೀಯ ಕ್ಷೇತ್ರಗಳ ಮೇಲೆ, ಪ್ರಮುಖ ವ್ಯಕ್ತಿಗಳ ಜೀವನದ ಮೇಲೆ ಮಹತ್ತರವಾದಂತಹ ಬದಲಾವಣೆಗಳನ್ನು ಸಂಭವಿಸುವಂತಹ ಸಾಧ್ಯತೆ ಇರುವಂತಹದ್ದು. ಎಲ್ಲಾ ಕಡೆಯಲ್ಲೂ ಕೂಡ ಸೋಲು ಅನ್ನುವಂತಹದ್ದು ಪ್ರತಿಯೊಬ್ಬರಲ್ಲಿ, ಅಥವಾ ಒಂದು ಪರನಂಬಿಕೆ ಅನ್ನುವಂತಹದ್ದು, ಈ ರೀತಿಯಾಗಿ ಅವಮಾನಕರವಾದಂತಹ ಘಟನೆಗಳು ಈ ವರ್ಷ ಹೆಚ್ಚಿನದಾಗಿ ನಡೀತಾ ಇರುವಂತದ್ದು. ಇನ್ನು ರಾಜಗುರು ಬೃಹಸ್ಪತಿ ಅನ್ನುವಂತಹವನು ಈ ವರ್ಷ ರಾಜ ಆಗಿರ್ತಾನೆ, ಬೃಹಸ್ಪತಿ. ಹಾಗಾಗಿ ಆದರೆ ಆ ರಾಜ ಆಗಿರುವಂತಹ ಬೃಹಸ್ಪತಿ ಒಳ್ಳೇದೇನೋ ಮಾಡ್ತಾನೆ, ಆದ್ರೆ ವಿಶೇಷವಾಗಿ ಈ ವರ್ಷ ಕೇತು ಗ್ರಹದ ಪ್ರಭಾವ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವುದರಿಂದಾಗಿ ಎಲ್ಲ ಕೂಡ ತಳಕೆಳಗಾಗುತ್ತೆ. ಈ ರೀತಿಯಾಗಿ ಈ ಒಂದು ಸಂವತ್ಸರದ ಒಂದು ಪ್ರಭಾವ ಅನ್ನುವಂಥದ್ದನ್ನ ಪ್ರತಿಯೊಬ್ಬರ ಒಂದು ಜೀವನದಲ್ಲಿಯೂ ಕೂಡ ಅನುಭವಕ್ಕೆ ಬರುವಂತಹದ್ದಾಗ್ತದೆ. ಇನ್ನ ಈ ಏಪ್ರಿಲ್ ನಿಂದ ಜುಲೈವರೆಗೂ ನೋಡುವಂತದ್ದಾದ್ರೆ ಕಾಳಸರ್ಪದ ಯೋಗ ಅನ್ನುವಂತಹದ್ದು ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದಾಗಿ, ಜೊತೆಗೆ ಸುಮಾರು 200 ವರ್ಷಗಳ ನಂತರ ಕಾಣುವಂತಹ ಅಪರೂಪವಾದಂತಹ ಗ್ರಹಗಳ ಒಂದು ಸಂಯೋಗ ಅನ್ನುವಂತಹದ್ದು ಈ ವರ್ಷ ಸಂಭವಿಸಬಹುದಾದಂತಹ ಒಂದು ವಿದ್ಯಮಾನಗಳು ಅಥವಾ ಏನು ನಡೆಯುವಂತಹ ಘಟನೆಗಳಿಗೆ ಅದು ಕಾರಣವಾಗುವಂತಹದ್ದು. ಹಾಗಾಗಿ ಸ್ವಲ್ಪ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಸಾಮಾನ್ಯ ಜನರುಗಳು ಎಚ್ಚರಿಕೆಯನ್ನು ವಹಿಸುವಂತಹದ್ದು ಬಹಳ ಉತ್ತಮ ಅಂತಾನೆ ಹೇಳ್ಬಹುದು. ಇನ್ನ ಸಾಮಾಜಿಕವಾಗಿ ಇನ್ನು ವೈಯಕ್ತಿಕವಾದಂತಹ ಭವಿಷ್ಯಗಳು ಹೇಗಿರುತ್ತೆ ಅಂದ್ರೆ ಮಾನಸಿಕವಾದಂತಹ ಒತ್ತಡ ಅನ್ನುವಂಥದ್ದು ಇರ್ತದೆ. ಜನರಲ್ಲಿ ನಿದ್ರಾಹೀನತೆ, ನರ ಸಂಬಂಧಿತವಾದಂತಹ ಸಮಸ್ಯೆಗಳಾಗುವಂತಹದ್ದು, ಅದರಿಂದಾಗಿ ಮಾನಸಿಕವಾದಂತಹ ಅನಾರೋಗ್ಯ ಅನ್ನುವಂತಹದ್ದು ಹೆಚ್ಚಾಗಿ ಆಗುವಂತಹದ್ದು. ಹಾಗಾಗಿ ಮನಸ್ಸಿನ ಮೇಲೆ ಬೀಳುವಂತಹ ಪರಿಣಾಮಗಳ ಕಡೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ. ಹಾಗೇನೆ ಮಹಿಳೆಯರಿಗೆ ಹೇಗಿದೆ ಅನ್ನುವಂಥದ್ದು ನೋಡೋದಾದ್ರೆ 2026ನೇ ಇಸ್ವಿಯಲ್ಲಿ ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅನುಕೂಲಕರವಂತಹ ವರ್ಷ ಆಗಿರುವಂತಹದ್ದು. ವಿವಿಧ ಕ್ಷೇತ್ರಗಳಲ್ಲಿ ಅವರು ಉತ್ತಮ ಪ್ರಗತಿ ಮತ್ತು ಸಾಧನೆಗಳನ್ನ ಸಾಧಿಸುವಂತಹ ಒಂದು ಅದ್ಭುತವಾದಂತಹ ವರ್ಷ ಆಗಿರುತ್ತೆ ಮಹಿಳೆಯರಿಗೆ. ಹಾಗೇನೆ ಇನ್ನು ಮಾಧ್ಯಮಗಳಿಗೆ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡುವಂಥದ್ದಾದ್ರೆ ಮಾಧ್ಯಮದಲ್ಲಿ ಯಾರಿರ್ತಾರೆ ಅಂತಹವ್ರಿಗೆ ಸೋಷಿಯಲ್ ಮೀಡಿಯಾ ಅಥವಾ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ ಇರುವಂತಹವರಿಗೆ ಸುಳ್ಳು ಸುದ್ದಿ ಹರಡುವುದು ಅಥವಾ ವ್ಯಕ್ತಿಗಳ ಮಾನಹಾನಿ ಮಾಡುವಂತಹ ಘಟನೆಗಳನ್ನ ಅವರು ಮಾಡುವುದರಿಂದಾಗಿ ಆ ರೀತಿಯಾದಂತಹ ಕೆಲಸಗಳನ್ನೇನಾದ್ರೂ ಮಾಡಿದ್ದೇ ಅಲ್ಲಿ ಖಂಡಿತವಾಗಿ ಕಠಿಣವಾದಂತಹ ಕಾನೂನು ಕ್ರಮಗಳನ್ನ ಅವರು ಎದುರಿಸುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಹಾಗಾಗಿ ಸ್ವಲ್ಪ ಜಾಗೃತರಾಗಿರುವಂತದ್ದು ಬಹಳ ಉತ್ತಮ ಅಂತಾನೆ ಹೇಳ್ಬಹುದು. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ನೋಡುವಂತದ್ದಾದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲವು ಪ್ರದೇಶಗಳಲ್ಲಿ ಆಯಾ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಆಡಳಿತದಲ್ಲಿ ಬದಲಾವಣೆಗಳು ಸಂಭವಿಸುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಕೆಲವು ಪ್ರಮುಖ ರಾಜಕಾರಣಿಗಳ ಅನಾರೋಗ್ಯ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳಿರೋದ್ರಿಂದಾಗಿ ರಾಜಕೀಯದಲ್ಲಿ ಏರುಪೇರುಗಳು ಸಾಮಾನ್ಯವಾಗಿ ನಾವು ನೋಡ್ತಾ ಹೋಗ್ತೇವೆ ಈ ವರ್ಷದಲ್ಲಿ. ಇನ್ನು ಕಾನೂನು ಪ್ರಕರಣಗಳು ಕೂಡ ಈ ವರ್ಷದಲ್ಲಿ ರಾಜಕೀಯ ನಾಯಕರಿಗೆ ಕಾನೂನು ಸಂಬಂಧವಾದಂತಹ ಸಮಸ್ಯೆಗಳಾಗಿರಬಹುದು, ತನಿಖೆಗಳಾಗುವಂತಹ ಈ ರೀತಿಯಾದಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತದ್ದು. ಇನ್ನು ನೈಸರ್ಗಿಕ ವಿಕೋಪಗಳನ್ನ ನೋಡುವಂತದ್ದಾದ್ರೆ, ಆರ್ಥಿಕತೆಯ ಬಗ್ಗೆ ನೋಡುವಂತದ್ದಾದ್ರೆ
ಅನಾಹುತಗಳು ಅನ್ನುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತದ್ದು ಈ ವರ್ಷದಲ್ಲಿ. ಹಲವು ಕಡೆಗಳಲ್ಲಿ ಬಸ್ ಅಪಘಾತಗಳಾಗುವಂತಹದ್ದು ಅಥವಾ ಅನಾಹುತಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿದೆ. ಹಾಗೆಯೇ ಎತ್ತರ ಪ್ರದೇಶಗಳಿಗೆ ಯಾರಾದ್ರೂ ಪ್ರವಾಸ ಬೆಳೆಸುವಂತಹವರಾಗಿದ್ರೆ, ಕಣಿವೆ ಪ್ರದೇಶಗಳಲ್ಲಿ ಪ್ರವಾಸ ಮಾಡುವಂತವರಾಗಿದ್ರೆ ವಿಶೇಷವಾಗಿ ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ. ಯಾಕೆ ಅನ್ನುವಂಥದ್ದಾದ್ರೆ ಅಲ್ಲಿ ಗುಡ್ಡ ಕುಸಿಯುವಂತಹದ್ದು ಅಥವಾ ಇನ್ನೇನಾದ್ರೂ ಅಪಘಾತಗಳಾಗುವಂಥದ್ದು, ಬಸ್ ಅಪಘಾತಗಳಾಗುವಂಥದ್ದು ಈ ರೀತಿಯಾಗಿ ಕಂಡು ಬರುವಂಥದ್ದು ಬಹಳ ಒಂದು ಈ ರೀತಿಯಾದಂತಹ ವಿದ್ಯಮಾನಗಳನ್ನ ನೀವು ತಡಿಬೇಕು ಅನ್ನುವಂಥದ್ದಾದ್ರೆ ಆ ಕಡೆಯಲ್ಲಿ ಯಾರು ಜಾಸ್ತಿ ಟ್ರಾವೆಲ್ ಮಾಡ್ಬೇಕು ಅಂತ ಬಯಸ್ತೀರಿ ಅಂತ ಅವರು ಈಗಲೇ ಎಚ್ಚೆತ್ಕೊಳ್ಳುವಂಥದ್ದು ಬಹಳ ಉತ್ತಮ ಅಂತಾನೆ ಈ ಮೂಲಕವಾಗಿ ಹೇಳ್ಬೋದಾಗುತ್ತೆ. ಇನ್ನು ಪ್ರವಾಹ ಅನ್ನುವಂಥದ್ರ ಬಗ್ಗೆ ನೋಡುವಂತಂದ್ರೆ ಕೆಲವು ಪ್ರದೇಶಗಳಲ್ಲಿ ಭಾರಿ ಮಳೆ ಸಂಭವಿಸಿ ಪ್ರವಾಹಗಳಿಂದ ಆಸ್ತಿ ಪಾಸ್ತಿಗಳು ನಷ್ಟ ಆಗುವಂತ ಸಾಧ್ಯತೆಗಳಿರುವಂತಹದ್ದು. ಈ ವರ್ಷ ಮಳೆ ಬೆಳೆ ಅನ್ನುವಂಥದ್ದು ಬಹಳ ಉತ್ತಮವಾಗಿದೆ ಅಂತಾನೆ ನೋಡಬಹುದು. ಹಾಗೇನೆ ಬಂಗಾರ ಬೆಳ್ಳಿಯ ಬಗ್ಗೆ ನೋಡುವಂತದ್ದಾದ್ರೆ ಈಗ ಆಲ್ರೆಡಿ ಬಂಗಾರ ಬೆಳ್ಳಿಯ ಬೆಲೆ ಅನ್ನುವಂಥದ್ದು ಏರಿಕೆಯಲ್ಲೇ ಇದೆ. ಅದೇ ರೀತಿಯಾಗಿ 2026 ಯುಗಾದಿಯ ಒಂದು ಭವಿಷ್ಯ ಏನ್ ಹೇಳುತ್ತಪ್ಪ ಅನ್ನುವಂಥದ್ದಾದ್ರೆ ಈ ವರ್ಷವೂ ಕೂಡ ಭಾರಿ ಬೆಲೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇರುವಂತಹದ್ದು. ಹಾಗೇನೆ ಇದಕ್ಕೆಲ್ಲ ಪರಿಹಾರಗಳೇನು ಅನ್ನುವಂಥದ್ದನ್ನ ನೋಡ್ಕೊಳ್ಳೋದಾದ್ರೆ ಬಹಳ ಸಿಂಪಲ್ ಆಗಿರುವಂತಹ ಪರಿಹಾರ. ಆರ್ಥಿಕವಾಗಿ ನೀವು ಎಚ್ಚೆತ್ಕೊಳ್ಬೇಕಾಗಿರುವಂತದ್ದು ಪ್ರತಿಯೊಬ್ಬರು ಕೂಡ 2026ನೇ ಇಸ್ವಿಯಲ್ಲಿ ಯಾರಿಗಾದ್ರೂ ನೀವು ಸಾಲ ಕೊಡುವಂತಹದ್ದು ಅಥವಾ ಲೋನ್ಸ್ ಗಳನ್ನ ನಿಮ್ ಕಡೆಯಿಂದ ಅವ್ರಿಗೆ ಏನು ಒಂದು ಅಗ್ರಿಮೆಂಟ್ ಮಾಡ್ಕೊಡುವಂಥದ್ದು ಅಥವಾ ಶೂರಿಟಿ ಹಾಕೊಡುವಂತಹದ್ದು ಏನಾದ್ರೂ ಈ ರೀತಿಯಾಗಿ ಹೆಲ್ಪ್ ಮಾಡುವಂತ ವಿಚಾರಗಳಲ್ಲಿ ಹೆಚ್ಚು ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ. ಯಾಕೆ ಅನ್ನುವಂಥದ್ದಾದ್ರೆ ಕೊಡುವಂಥದ್ದೇನೋ ನೀವು ಹೆಲ್ಪಿಂಗ್ ನೇಚರ್ ಅಲ್ಲಿ ನೀವು ದುಡ್ಡು ಹಣಕಾಸುಗಳನ್ನ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಗೆ ಯಾರಿಗೆ ಬೇಕಾದವ್ರಿಗೆ ನೀವು ಕೊಡ್ಬಹುದು. ಆದ್ರೆ ಆ ಹಣಕಾಸು ಮರಳಿ ಪಡೆಯುವುದು ಬಹಳ ಕಷ್ಟ ಅನ್ನುವಂಥದ್ದಾಗ್ತದೆ. ಹೌದು, ಯಾಕೆ ಅಂದ್ರೆ ಅವರು ಕೊಡುವಂತಹ ಸಂದರ್ಭದಲ್ಲಿ ಬಹಳ ಒಳ್ಳೆಯವರಾಗಿರ್ತಾರೆ. ಆದ್ರೆ ಇಸ್ಕೊಳ್ಳುವಂತ ಸಂದರ್ಭದಲ್ಲಿ ನಿಮಗೆಷ್ಟೇ ಕಷ್ಟ ಇದ್ರೂ ಅವ್ರು ಹಿಂದಿರುಗಿಸುವಂತಹದ್ದು ಬಹಳ ವಿಳಂಬ ಆಗುವಂತಹದ್ದಾಗ್ತದೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನ ಮಾಡುವಾಗ ಬಹಳ ಜಾಗೃತೆಯಿಂದ ಇರ್ಬೇಕಾಗತ್ತೆ ಎಲ್ಲರೂ ಕೂಡ. ಇನ್ನು ವಿಶೇಷವಾಗಿ ನೀವು ಯಾವ್ದಾದ್ರು ಮುಖ್ಯವಾದಂತಹ ಕೆಲಸಗಳಿಗೆ ಹೋಗ್ಬೇಕು, ಆ ಕೆಲಸದಲ್ಲಿ ನೀವು ಜಯಶಾಲಿಗಳಾಗ್ಬೇಕು, ಆ ಒಂದು ಕೆಲಸ ಅನ್ನುವಂಥದ್ದು ನಿಮ್ಗೆ ಆಗ ಬರ್ಬೇಕು ಅನ್ನುವಂತಹದ್ದಾದ್ರೆ ಯಾರೇ ಆದ್ರೂ ಕೂಡ ಈ ವರ್ಷದಲ್ಲಿ ಇದೊಂದು ಟಿಪ್ಸ್, ಈ ಒಂದು ಬಣ್ಣದ ಬಟ್ಟೆನ ಧರಿಸಿ ನೀವು ಹೋಗೋದ್ರಿಂದಾಗಿ ನಿಮ್ಮ ಕೆಲಸಗಳು ಸುಸೂತ್ರವಾಗಿ ಆಗ್ತದೆ. ಯಾವ್ದಪ್ಪ ಅದು ಅಂದ್ರೆ ಲೆಮನ್ ಎಲ್ಲೋ ಅಥವಾ ನಿಂಬೆ ಹಳದಿ ಅಂತ ಹೇಳ್ತಾರಲ್ಲ ಆ ಬಣ್ಣದ ಒಂದು ವಸ್ತ್ರವನ್ನ ಧರಿಸಿ ನೀವು ಮುಖ್ಯವಾದಂತಹ ಕಾರ್ಯ ಅಥವಾ ಕೆಲಸಗಳಿಗೆ ನೀವು ಹೋಗೋದ್ರಿಂದಾಗಿ ನಿಮ್ಮ ಕೆಲಸಗಳು ಅನ್ನುವಂಥದ್ದು ಬಹಳ ವಿಶೇಷವಾಗಿ ನಿಮ್ ಕೈಗೂಡುವಂತದ್ದಾಗ್ತದೆ. ಇನ್ನು ದೇವತಾ ದರ್ಶನ ಅನ್ನುವಂಥದ್ದಾದ್ರೆ ಕಾಳಹಸ್ತಿಯಲ್ಲಿರುವಂತಹ ದಕ್ಷಿಣಾಮೂರ್ತಿಯ ಒಂದು ದೇವರ ದರ್ಶನವನ್ನ ಮಾಡಿ ಹಳದಿ ಹೂಗಳಿಂದ ಅರ್ಚನೆಯನ್ನ ಮಾಡಿಸೋದ್ರಿಂದಾಗಿ ನಿಮಗೆ ಎಂತಹದ್ದೇ ಕಷ್ಟಗಳೆದುರಾದ್ರೂ ಕೂಡ ಈ ಒಂದು ಪರಾಭಾವ ಸಂವತ್ಸರದಲ್ಲಿ ಅದು ನಿಮಿಷ ಮಾತ್ರದಲ್ಲಿ ಮಾಯವಾಗುವಂತದ್ದಾಗ್ತದೆ. ಖಂಡಿತವಾಗಿ ಕಾಳಹಸ್ತಿಯಲ್ಲಿರುವಂತಹ ಆ ದಕ್ಷಿಣಾಮೂರ್ತಿಯ ಸ್ವಾಮಿಯನ್ನ ದರ್ಶನ ಮಾಡ್ಕೊಂಡ್ ಬನ್ನಿ. ಒಮ್ಮೆ ಆದ್ರೂ ಈ ವರ್ಷದಲ್ಲಿ ನಿಮ್ಮ ಒಂದು ಭವಿಷ್ಯ ಅನ್ನುವಂಥದ್ದು ಚೇಂಜ್ ಆಗ್ತದೆ. ಇನ್ನು 50 ವರ್ಷ ಮೇಲ್ಪಟ್ಟಿರುವಂತಹವ್ರು ಯಾರೇ ಆದ್ರೂ ಕೂಡ ವಯಸ್ಸಾದಂತಹವರು ಮೆಟ್ಟಲು ಹತ್ತುವಾಗ ಇಳಿಯುವಾಗ ಬಹಳ ಜಾಗೃತೆಯಿಂದ ಇರ್ಬೇಕಾಗ್ತದೆ. ಯಾಕೆ ಅಂದ್ರೆ ಜಾರಿ ಬೀಳುವಂತಹದ್ದು, ಕೈಕಾಲು ಮೂಳೆಗಳನ್ನು ಮುರ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ವಯಸ್ಸಾಗಿರುವಂತಹವರು ಈ ಒಂದು ವಿಚಾರಗಳಲ್ಲಿ ಹೆಚ್ಚು ಜಾಗೃತೆಯನ್ನ ವಹಿಸುವಂಥದ್ದು ಬಹಳ ಉತ್ತಮ ಅಂತಾನೆ ಈ ಮೂಲಕವಾಗಿ ಹೇಳ್ಬಹುದಾಗ್ತದೆ. ಈ ಒಂದು ಯುಗಾದಿ ಶಾಂತಿಯುತವಾಗಿರುವಂತಹ ನಿಮ್ಮ ಜೀವನದಲ್ಲಿ ದೊಡ್ಡದಾಗಿರುವಂತಹ ಬದಲಾವಣೆಗಳನ್ನ ತರ್ತಾ ಇದೆಯಾ? ವೃಷಭ ರಾಶಿಯವರೇ, ನೀವು ನಿಧಾನವಾಗಿ ನಡೀತಾ ಇದ್ದೀರಿ, ಆದ್ರೆ ಗುರಿ ತಲುಪುವುದಂತೂ ಖಚಿತವಾಗಿದೆ. ಈ ಒಂದು ವರ್ಷದಲ್ಲಿ 2026ರ ಯುಗಾದಿಯ ಭವಿಷ್ಯ ಅನ್ನುವಂತಹದ್ದು ವೃಷಭ ರಾಶಿಯವರಿಗೆ ಸಹನೆಗೆ ಒಂದು ಸಿಗುವಂತಹ ತಕ್ಕನಾದಂತಹ ಫಲ ಅನ್ನುವಂತಹ ಸಮಯ ಈಗ ಬಂದಿರುವಂತಹದ್ದು. ಹೌದು, ವೃಷಭ ರಾಶಿ ಅನ್ನುವಂತಹದ್ದು ಅವರ ಬಗ್ಗೆ ನೋಡುವಂತಹದ್ದಾದ್ರೆ ಭೂತತ್ವ ರಾಶಿ. ನಿಮ್ಮ ಅಧಿಪತಿ ಶುಕ್ರನಾಗಿರ್ತಾನೆ. ಈ ಒಂದು ನೀವು ಲಕ್ಸುರಿಯಸ್ ಆಗಿರುವಂತಹ ಲೈಫ್ ಅನ್ನ ತುಂಬಾ ಇಷ್ಟಪಡುವಂತಹ ವ್ಯಕ್ತಿಗಳಾಗಿರ್ತೀರಿ. ಭದ್ರತೆ ಅನ್ನುವಂಥದ್ದು ಸಾಕಷ್ಟು ಒತ್ತನ್ನ ಕೊಡ್ತೀರಿ. ಸಂಬಂಧಗಳಲ್ಲಿ ನಿಷ್ಠೆ ಅನ್ನುವಂಥದ್ದಕ್ಕೆ ಮುಖ್ಯವಾದಂತಹ ಪ್ರಾಮುಖ್ಯತೆಯನ್ನ ನೀಡ್ತೀರಿ. ಹಾಗೇನೆ ಕೆಲವೊಮ್ಮೆ ಜಿದ್ದು ಅಥವಾ ಹಠಮಾರಿತನ ಅನ್ನುವಂಥದ್ದು ನಿಮಗೆ ಒಂದು ಸಮಸ್ಯೆಯನ್ನು ತರಬಹುದಾದಂತಹ ಒಂದು ನಿಮ್ಮಲ್ಲಿರುವಂತಹ ಬ್ಯಾಕ್ ಡ್ರಾಪ್ ಅಂತಾನೆ ಹೇಳ್ಬಹುದು. ಈ ಒಂದು ಯುಗಾದಿಯ ನಂತರದಲ್ಲಿ
ಈ ಒಂದು 3 ಪ್ರಮುಖವಾದಂತಹ ಬದಲಾವಣೆಗಳು ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಆಗುವಂಥದ್ದು ಇದೆ. ಹಾಗಾದ್ರೆ ಆ ಒಂದು 3 ವಿಚಾರಗಳು ಯಾವುವು, ಆ 3 ವಿಚಾರಗಳಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆ ಅನ್ನುವಂತಹದ್ದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಹಣಕಾಸಿನ ಒಂದು ಸ್ಥಿರತೆ, ಪ್ರೀತಿಯಲ್ಲಿ ಆಳವಾದಂತಹ ಬಾಂಧವ್ಯ, ವೃತ್ತಿಯಲ್ಲಿ ನಿಧಾನವಾದಂಥ ಆದರೆ ಖಚಿತವಾದಂತಹ ಬೆಳವಣಿಗೆ ಅನ್ನುವಂಥದ್ದು ವೃಷಭ ರಾಶಿಯಲ್ಲಿ ಇರುವಂತಹ ಒಂದು ವಿಶೇಷವಾದಂತಹ ಯುಗಾದಿಯ ಭವಿಷ್ಯ. ಹಾಗಾದ್ರೆ ಈ ಇಷ್ಟು ವಿಚಾರಗಳಲ್ಲೂ ಕೂಡ ನಾನು ನಿಮ್ಗೆ ಹೇಗಿದೆ ಅನ್ನೋದನ್ನ ಹೇಳ್ತೀನಿ. ಕೊನೆಯವರೆಗೂ ಕೂಡ ನೀವು ವಿಡಿಯೋ ನೋಡುವಂತದ್ದೇ ಆದ್ರೆ ನಿಮಗೆ ಒಂದು ಅದ್ಭುತವಾದಂತಹ ಪರಿಹಾರವನ್ನ ತಿಳಿಸ್ಕೊಡ್ತೇನೆ. ಆ ಒಂದು ಪರಿಹಾರ ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸಬಹುದಾದಂತಹದ್ದಾಗಿರುತ್ತದೆ. ಹಾಗಾಗಿ ಕೊನೆಯವರೆಗೂ ವಿಡಿಯೋನ ತಪ್ಪದೆ ಮಿಸ್ ಮಾಡದೆ ನೋಡಿ. ಈಗ ಹಣಕಾಸಿನ ಒಂದು ವಿಚಾರವನ್ನ ನೋಡುವಂತದ್ದಾದ್ರೆ ಈ ಒಂದು ವೃಷಭ ರಾಶಿಯಲ್ಲಿ ಇರುವಂತಹವರಿಗೆ 2026ರ ಆರಂಭದಲ್ಲಿ ಏಪ್ರಿಲ್ ತನಕವೂ ಕೂಡ ಹಣದ ಒಂದು ಒತ್ತಡ ಸ್ವಲ್ಪ ಮಟ್ಟಿಗೆ ಇರುವಂತಹದ್ದಾಗಿರ್ತದೆ. ಹಣಕಾಸಿನ ಒಂದು ಒತ್ತಡ ಅನ್ನುವಂತಹದ್ದು ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳವರೆಗೂ ಕೂಡ ಇರುವಂತಹದ್ದು. ಹಾಗಾದ್ರೆ ಇನ್ನೇನಾಗಬಹುದು ಅವರ ಒಂದು ಹಣಕಾಸಿನ ವಿಚಾರಗಳಲ್ಲಿ ಅಂದ್ರೆ ಹಳೆಯ ಸಾಲ ಅಥವಾ ಕುಟುಂಬದಲ್ಲಿ ಖರ್ಚುಗಳು, ಈ ರೀತಿಯಾಗಿ ನಿಮಗೆ ಸಮಸ್ಯೆಗಳು ಹಣಕಾಸಿನ ಪರವಾಗಿ ಕಾಣಬಹುದಾಗ್ತದೆ. ಹಳೆಯ ಸಾಲ ಅನ್ನುವಂಥದ್ದನ್ನ ನೀವು ತೀರ್ಸಕ್ಕಾಗ್ದಲೆ ಅದರಿಂದ ಕಷ್ಟಗಳನ್ನ ಪಡುವಂಥದ್ದು, ಅಥವಾ ನಿಮಗೆ ಕುಟುಂಬದಲ್ಲಿ ಆಗ್ತಾ ಇರುವಂತಹ ಖರ್ಚುಗಳಿಂದ ನಿಮಗೆ ಹಣಕಾಸಿನ ತೊಂದರೆಗಳಾಗುವಂಥದ್ದಾಗ್ತದೆ. ಆದ್ರೆ ಜೂನ್ ನಂತರ ಸ್ಥಿತಿ ಅನ್ನುವಂಥದ್ದು ನಿಮ್ಗೆ ಇರುವಂತಹ ಈಗಿನ ಸಿಚುಯೇಷನ್ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುವಂಥದ್ದಾಗ್ತದೆ ಜೂನ್ ನಂತರದಲ್ಲಿ. ಹಾಗೇನೆ ಎಲ್ಲಾದ್ರೂ ಹೂಡಿಕೆ ಮಾಡ್ಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಏನಾದ್ರೂ ನೀವು ಯೋಚನೆ ಮಾಡುವಂತದ್ದಾಗಿದ್ರೆ ಹೂಡಿಕೆ ಮಾಡುವಂತಹದ್ರಲ್ಲಿ ಲಾಭ ಅನ್ನುವಂಥದ್ದನ್ನ ಸ್ವಲ್ಪ ಮಟ್ಟಿಗೆ ಈ ವರ್ಷ ಕಾಣುವಂತಹದ್ದು ಇಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಇನ್ನು ರಿಯಲ್ ಎಸ್ಟೇಟ್ ಅಲ್ಲಿ ಇರುವಂತಹವರು, ಹಾಗೇನೆ ಜಮೀನನ್ನ ಖರೀದಿ ಮಾಡುವಂತಹ ಯೋಚನೆ ಏನಾದ್ರೂ ಇರುವಂತವ್ರಾದ್ರೆ ಅಕ್ಟೋಬರ್ ನಂತರದಲ್ಲಿ ಒಳ್ಳೆಯ ಸಮಯ ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಅಕ್ಟೋಬರ್ ವರೆಗೂ ಕೂಡ ಈ ರಿಯಲ್ ಎಸ್ಟೇಟ್ ಆಗಿರ್ಬಹುದು, ಜಮೀನ್ ಖರೀದಿ ಮಾಡಿ ಮಾರುವಂತಹದ್ದು ಏನೇ ಆಗಿರ್ಬಹುದು, ಈ ಯೋಚನೆಗಳನ್ನ ಅಕ್ಟೋಬರ್ ವರೆಗೂ ಕೂಡ ನೀವು ಸ್ವಲ್ಪ ಆ ಒಂದು ವಿಚಾರಗಳಲ್ಲಿ ನಿಧಾನವಾಗಿರುವಂಥದ್ದು ಬಹಳ ಉತ್ತಮ. ಇನ್ನು ನೋಡುವಂತಹದ್ದಾದ್ರೆ ನಿಮ್ಗೆ ಏನ್ ಸಲಹೆನ ನೀಡಬಹುದು ಈ ವಿಚಾರಗಳಲ್ಲಿ, ಹಣಕಾಸಿನ ವಿಚಾರಗಳಂದ್ರೆ ಅತಿಯಾಗಿ ಖರ್ಚು ಮಾಡಬೇಡಿ. ಹಿಡಿತವಾಗಿ ನೀವು ಖರ್ಚನ್ನ ಮಾಡ್ಬೇಕಾಗುತ್ತೆ. ನೋಡಿ ಮಾಡಿ ಹಿಡಿತದಿಂದ ಖರ್ಚು ಮಾಡುವಂಥದ್ದು ಬಹಳ ಉತ್ತಮ ಅಂತಾನೆ ಹೇಳ್ಬಹುದು. ಇನ್ನು ಈ ಒಂದು ವೃಷಭ ರಾಶಿಯಲ್ಲಿ ಇರುವಂತಹವ್ರಿಗೆ ಪ್ರೀತಿ ಮತ್ತು ವೈವಾಹಿಕ ಜೀವನ ಅನ್ನುವಂಥದ್ದು ಹೇಗಿರ್ತದೆ ಅನ್ನೋದನ್ನ ನೋಡೋದಾದ್ರೆ ಈ ವೃಷಭ ರಾಶಿಯಲ್ಲಿ ಇರುವಂತಹವರ ಪ್ರೀತಿಯಲ್ಲಿ ನಿಷ್ಠಾವಂತರು. ಈ ಒಂದು ಪ್ರೀತಿಯ ವಿಚಾರಕ್ಕೆ ಬರುವಂತದ್ದಾದ್ರೆ ಬಹಳ ನಿಷ್ಠಾವಂತರಾಗಿರ್ತಾರೆ, ಹಾನೆಸ್ಟ್ ಆಗಿರ್ತಾರೆ. ಸಿಂಗಲ್ ಏನಾದ್ರೂ ಆಗಿದ್ರೆ ಈ ವೃಷಭ ರಾಶಿಯಲ್ಲಿ ಇರುವಂತವ್ರು ಈ ವರ್ಷ ಖಂಡಿತವಾಗಿ ಮೇ ಆಗಸ್ಟ್ ನಡುವೆ ಒಂದು ಗಂಭೀರ ಸಂಬಂಧ ಆರಂಭವಾಗುವಂತಹ ಸೂಚನೆ ಕಂಡು ಬರ್ತಾ ಇದೆ. ಈ ಬರೀ ಕ್ಯಾಶುಯಲ್ ಅಲ್ಲ, ಫ್ಯೂಚರ್ ಥಿಂಕಿಂಗ್ ಇರುವಂತಹ ಒಂದು ಸಂಬಂಧದಲ್ಲಿ ನೀವು ಜಂಟಿ ಆಗ್ತೀರಿ. ಇನ್ನು ವೈವಾಹಿಕ ಜೀವನದ ಕುರಿತಾಗಿ ನೋಡುವಂತದ್ದಾದ್ರೆ ವೃಷಭ ರಾಶಿಯಲ್ಲಿ ಇರುವಂತವ್ರಿಗೆ ಸಂಬಂಧ ಅನ್ನೋದು ಗಟ್ಟಿ ಆಗ್ತಾ ಹೋಗ್ತದೆ. ಆದ್ರೆ ಪಾಸಿಟಿವ್ನೆಸ್ ನ ನೀವು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಸಂಗಾತಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ರೆ ಸಂಬಂಧ ಇನ್ನಷ್ಟು ಸಿಹಿ ಆಗ್ತಾ ಹೋಗ್ತದೆ. ಈ ಒಂದು ಸಲಹೆಗಳನ್ನ ಖಂಡಿತ ಮರಿಬೇಡಿ ವೃಷಭ ರಾಶಿಯಲ್ಲಿ ಇರುವಂತಹವರು. ಹಾಗೇನೆ ಇನ್ನು ವೃಷಭ ರಾಶಿಯಲ್ಲಿ ಇರುವಂತವ್ರಿಗೆ ಉದ್ಯೋಗ ಮತ್ತು ಶಿಕ್ಷಣದ ಕುರಿತಾಗಿ ನೋಡುವಂತದ್ದಾದ್ರೆ ಉದ್ಯೋಗದಲ್ಲಿ ಇರುವಂತಹವ್ರಿಗಾದ್ರೆ ನಿಧಾನವಾದಂತಹ ಒಂದು ಪ್ರಗತಿ ಅನ್ನುವಂತಹದ್ದು ನಿಮ್ಮ ಲೈಫ್ ನಲ್ಲಿ ಆಗ್ತಾ ಹೋಗ್ತದೆ. ತಕ್ಷಣದ ಒಂದು ಪ್ರಮೋಷನ್ ಆಗದಿದ್ರು ಕೂಡ ನಿಮ್ಮ ಹಾರ್ಡ್ ವರ್ಕ್ಗೆ ತಕ್ಕನದಂತಹ ಒಂದು ಫಲ, ಆ ಒಂದು ಗಮನಾರ್ಹವಾದಂತಹ ಫಲ ಅನ್ನುವಂಥದ್ದು ಬರ್ತಾ ಹೋಗ್ತದೆ. ಸೆಪ್ಟೆಂಬರ್ ನಂತರ ಹೊಸ ಅವಕಾಶಗಳು ಉದ್ಯೋಗದಲ್ಲಿ ನಿಮ್ಗೆ ಕಾಣ್ತಾ ಹೋಗ್ತೀರಿ. ಹಾಗೇನೆ ವಿಶೇಷವಾಗಿ ನಿಮಗೆ ವಿದೇಶದ ಸಂಪರ್ಕ ಅಥವಾ ಹೊಸ ಪ್ರಾಜೆಕ್ಟ್ ಸಿಗುವಂತಹ ಸಾಧ್ಯತೆಗಳಿದೆ ವೃಷಭ ರಾಶಿಯಲ್ಲಿರುವಂತಹ ಉದ್ಯೋಗಸ್ಥರಿಗೆ. ಇನ್ನು ಬಿಸ್ನೆಸ್ ಮಾಡುವಂತಹವ್ರಿಗಾದ್ರೆ ಕಸ್ಟಮರ್ ಬೇಸ್ಡ್ ಹೊಸದಾದಂತಹ ಒಂದು ಅವಕಾಶಗಳು ಸಿಗುವಂಥದ್ದು, ಕಸ್ಟಮರ್ಸ್ ಬೇಸ್ ಅನ್ನುವಂಥದ್ದು ಹೆಚ್ಚಾಗುವಂಥದ್ದು, ನಿಮ್ಗೆ ಆ ರೀತಿಯಾದಂತಹ ಅವಕಾಶಗಳು ಸಿಗ್ತಾಗ್ತದೆ. ಆದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಇರುವಂತವರು ಬಹಳ ಎಚ್ಚರಿಕೆಯಿಂದ ಇರುವಂತಹದ್ದು ಅಗತ್ಯ ಅಂತ ಹೇಳ್ಬಹುದಾಗ್ತದೆ. ಈ ರೀತಿಯಾಗಿ ಇರುವಂತಹದ್ದು ಇಲ್ಲಿ ವಿಶೇಷವಾಗಿ ನೋಡುವಂತದ್ದಾದ್ರೆ ಈ ವೃಷಭ ರಾಶಿಯಲ್ಲಿ ಇರುವಂತವರು ಶುಕ್ರನ ಪ್ರಭಾವದಿಂದ ಬಹಳ ಲಕ್ಸುರಿ
ಐಟಮ್ಸ್ ಕಡೆ ಹೆಚ್ಚು ಆಕರ್ಷಿತರಾಗ್ತಾ ಹೋಗ್ತೀರಿ. ಹಾಗಾಗಿ ಸ್ವಲ್ಪ ಆ ವಿಚಾರಗಳಲ್ಲಿ ನೀವು ಈ ವರ್ಷ ನಿಮ್ಮನ್ನ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ದಿಲ್ಲ ಇರೋದ್ರಿಂದಾಗಿ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೇಗಿದೆ ಅನ್ನುವಂಥದ್ದನ್ನ ನೋಡುವಂಥದ್ದಾದ್ರೆ, ಈ ವೃಷಭ ರಾಶಿಯಲ್ಲಿರುವಂತಹವ್ರಿಗೆ ಕಾನ್ಸಂಟ್ರೇಷನ್ ಲೆವೆಲ್ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಉತ್ತಮ ಆಗ್ತಾ ಹೋಗ್ತಾ ಇದೆ. ಈ ಆರ್ಟ್ ಅಥವಾ ಫ್ಯಾಷನ್ ಡಿಸೈನಿಂಗ್ ಈ ಕ್ಷೇತ್ರಗಳಲ್ಲಿ ಇರುವಂತಹವ್ರಿಗೆ ವಿಶೇಷವಾದಂತಹ ಲಾಭ ಅನ್ನುವಂಥದ್ದು ಕಂಡು ಬರ್ತಾ ಇರುವಂತದ್ದು. ಇನ್ನು ಎಚ್ಚರಿಕೆ ಅನ್ನುವಂಥದ್ದು ಯಾವ್ಯಾವ ವಿಚಾರಗಳಲ್ಲಿ ನೀವು ನೋಡಬಹುದು ಅನ್ನುವಂಥದ್ದಾದ್ರೆ, ಆರೋಗ್ಯದ ವಿಚಾರದಲ್ಲಿ ಕುತ್ತಿಗೆ ಅಥವಾ ಗಂಟಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದಾಗ್ತದೆ. ಹಾಗಾಗಿ ಆ ವಿಚಾರಗಳಲ್ಲಿ ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಕೋಲ್ಡ್ ಆಗಿರುವಂತಹ ಪದಾರ್ಥಗಳನ್ನ ತಿಂದು ಅದಕ್ಕೆ ಇನ್ನೇನಾದ್ರೂ ಗಂಟ್ಲು ಹಾಳು ಮಾಡ್ಕೊಳ್ಳುವಂಥದ್ದು, ಅಥವಾ ಏನಾದ್ರೂ ಭಾರವಾಗಿರುವಂತಹ ವಸ್ತುನ ಎತ್ತಕ್ಕೋಗಿ ಎಲ್ಲಾದ್ರೂ ನಿಮ್ಗೆ ನೋವಾಗಿ ಅದು ಕುತ್ತಿಗೆ ನೋವು ಈ ತರ ಆಗುವಂತ ಸಾಧ್ಯತೆಗಳಿರ್ತದೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ನೀವು ಹೆಚ್ಚು ಗಮನವನ್ನ ಹರಿಸ್ಬೇಕಾಗ್ತದೆ. ಇನ್ನು ಸಕ್ಕರೆ ಕಾಯಿಲೆ ಇರುವಂತವ್ರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇನ್ನ ತೂಕ ಒಂದು ಹೆಚ್ಚಾಗುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಅದರ ಕಡೆ ಗಮನವನ್ನ ಹರಿಸ್ಬೇಕಾಗ್ತದೆ. ಇನ್ನು ವಿಶೇಷವಾಗಿ ಯಾವ ಒಂದು ವಿಚಾರದಲ್ಲಿ ನೀವು ಗಮನ ಹರಿಸ್ಬೇಕು ಅನ್ನೋದಾದ್ರೆ, ಹಠದಿಂದ ಸಂಬಂಧಗಳು ಹಾಳಾಗುವಂತಹ ಸಾಧ್ಯತೆ ಇರೋದ್ರಿಂದಾಗಿ ಆ ಹಠದಿಂದ ಸಂಬಂಧಗಳನ್ನ ಹಾಳು ಮಾಡ್ಕೊಳ್ಬೇಡಿ. ಈ ಒಂದು ವಿಚಾರಗಳನ್ನ ಹೆಚ್ಚು ಗಮನವನ್ನ ಕೊಡಿ. ಇನ್ನು ವೃಷಭ ರಾಶಿಯಲ್ಲಿ ಇರುವಂತವ್ರಿಗೆ ಅದೃಷ್ಟದ ಸೂಚನೆಗಳೇನಪ್ಪಾ ಅನ್ನುವಂಥದ್ದಾದ್ರೆ, ಇವ್ರಿಗೆ ಅದೃಷ್ಟವಾದಂತಹ ಬಣ್ಣ ಯಾವ್ದಪ್ಪ ಅನ್ನೋದಾದ್ರೆ ಹಸಿರು ಮತ್ತು ಬಿಳಿಯ ಬಣ್ಣ. ಈ ಬಣ್ಣಗಳನ್ನು ಧರಿಸೋದ್ರಿಂದಾಗಿ ನಿಮ್ಮ ಅದೃಷ್ಟ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಹಾಗೇನೆ ಅದೃಷ್ಟದ ದಿನ ಯಾವ್ದಪ್ಪ ಅಂದ್ರೆ ಶುಕ್ರವಾರ. ಅದೃಷ್ಟದ ಸಂಖ್ಯೆ 6 ಆಗಿರುತ್ತದೆ. ಇನ್ನು ನಿಮಗೆ ಯಾವ ರೀತಿಯಾದಂತ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದಾಗಿ ನಿಮ್ಮ ಜೀವನ ಬದಲಾವಣೆ ಆಗ್ತದೆ ಅನ್ನುವಂಥದ್ದಾದ್ರೆ, ನೀವು ದೇವಿ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡೋದ್ರಿಂದಾಗಿ ಶುಕ್ರನು ಕೂಡ ನಿಮ್ಗೆ ಒಲಿತಾನೆ. ಹಾಗೇನೆ ನಿಮಗೆ ನೀವು ಅನ್ಕೊಂಡಂತಹ ಲೈಫ್ ನ ಲೀಡ್ ಮಾಡ್ಲಿಕ್ಕೆ ಆ ಒಂದು ಶುಕ್ರ ಗ್ರಹದ ಅನುಗ್ರಹ ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೇನೆ ಈ ಒಂದು ಮಂತ್ರವನ್ನ 21 ಬಾರಿ ಅಥವಾ 16 ಸತಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಲೈಫ್ ಅನ್ನೋದು ಚೇಂಜ್ ಆಗ್ತದೆ. ಆ ಒಂದು ಮಂತ್ರ ಯಾವ್ದಪ್ಪ ಅನ್ನೋದಾದ್ರೆ, ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ಒಂದು 21 ಬಾರಿ ಪ್ರತಿನಿತ್ಯವೂ ಕೂಡ ಹೇಳ್ಕೊಳ್ಳುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಹಾಗೇನೆ ನೀವು ಬಡವರಿಗೆ ಅಥವಾ ವಯಸ್ಸಾಗಿರುವಂತಹವರಿಗೆ ಯಾರಿಗಾದ್ರೂ ಸಿಹಿ ಪದಾರ್ಥಗಳನ್ನ ನಿಮ್ಮ ಕೈಯಾರೆ ಹಂಚೋದ್ರಿಂದಾಗಿ ಶುಕ್ರನ ಒಂದು ಕೃಪೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಈ ಒಂದು ಯುಗಾದಿಯ ಹಬ್ಬ ನಿಮಗೆ ನಿಧಾನವಾದರೂ ಕೂಡ ಯಶಸ್ಸನ್ನ ಖಚಿತವಾಗಿ ನಿಮ್ಗೆ ತಂದುಕೊಡುವಂತಹ ಒಂದು ವರ್ಷ ಆಗಿರ್ತದೆ. ನಿಮ್ಮ ಈ ಒಂದು 10 ವರ್ಷದ ಒಂದು ಏನು ಭವಿಷ್ಯ ಅನ್ನೋದನ್ನ ನೀವು ಈ ವರ್ಷದಲ್ಲಿ ನೀವು ಕಾಣಬಹುದು, ಹೇಗಿರುತ್ತೆ ಅನ್ನುವಂಥದ್ದನ್ನ. ನಿಮ್ಮ ಒಂದು ಸಹನೆ ಅನ್ನುವಂಥದ್ದು ಈ ವರ್ಷ ಎಷ್ಟು ನೀವು ತಾಳ್ಮೆ ಅಥವಾ ಸಹನೆಯಿಂದ ಇರ್ತೀರಿ, 10 ವರ್ಷ ಅಷ್ಟು ಚೆನ್ನಾಗಿರ್ತೀರಿ ಅನ್ನುವಂತಹದ್ದು ಈ ಮೂಲಕವಾಗಿ ನಾವು ನಿಮ್ಗೆ ತಿಳಿಸ್ಕೊಡುವಂತಹದ್ದಾಗಿರ್ತದೆ. ನೀವು ಖಂಡಿತವಾಗಿ ಈ ಒಂದು ಭವಿಷ್ಯದಲ್ಲಿ ನಾನು ಹೇಳಿದ ಹಾಗೆ 2026ರಲ್ಲಿ ನಿಮ್ಮ ಒಂದು ತಾಳ್ಮೆ ಅಥವಾ ನಿಮ್ಮ ಒಂದು ಶ್ರಮ ಅನ್ನುವಂತಹದ್ದು ಈ ವರ್ಷ ನಿಮ್ಗೆ ಫಲವನ್ನ ಖಚಿತವಾಗಿ ನೀಡುವಂತಹ ವರ್ಷವಾಗಿದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೃಷಭ ರಾಶಿಯವರೇ, ಈ ವರ್ಷ ನಿಮ್ಮ ಶ್ರಮಕ್ಕೆ ತಕ್ಕವಾದಂತಹ ಖಚಿತವಾದಂತಹ ಫಲ ಅನ್ನುವಂಥದ್ದು ನಿಮ್ಗೆ ಸಿಗ್ತಾ ಇದೆ.